ಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತಿ ಜನಗಣತಿಯಲ್ಲಿ ಭಾಗವಹಿಸಲು ಅಡ್ಡಿಯಾಗುತ್ತಿದೆ, ಸಮರ್ಪಕ ಮಾಹಿತಿ ಒದಗಿಸಬೇಕು ಎಂದರು. ಜಾತಿ ಗಣತಿಗೆ ಅಳವಡಿಸಿರುವ ಆ್ಯಪ್ನಲ್ಲಿ ಕೆಲ ಸಮಸ್ಯೆಗಳಿವೆ. ಪರಿಶಿಷ್ಟ ಜಾತಿಯಲ್ಲಿ 101 ಪಂಗಡಗಳಿದ್ದು, ಇವುಗಳಲ್ಲಿ ಹೊಲೆಯ ಮತ್ತು ಮಾದಿಗ ಸಮಾಜ ತುಂಬಾ ನೋವು ಅನುಭವಿಸುತ್ತಿದ್ದಾರೆ. ಹೀಗಾಗಿ ಯಾರಿಗೂ ಅನ್ಯಾಯವಾಗದಂತೆ ಜಾತಿ ಗಣತಿ ಕೈಗೊಳ್ಳಬೇಕು. ಜಾತಿ ಗಣತಿಗೆ ಬರುವ ಅಧಿಕಾರಿಗಳು ಯಾವುದೋ ಒಂದು ಸ್ಥಳಕ್ಕೆ ಜನರನ್ನು ಕರೆಸಿಕೊಂಡು ಆಧಾರ್ ಕಾರ್ಡ್ ಮೂಲಕ ಜಾತಿ ನೋಂದಣಿ ಮಾಡುತ್ತಿದ್ದಾರೆ. ಇದರಿಂದ ಮನೆ ಮನೆ ಸಮೀಕ್ಷೆ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಜನಗಣತಿದಾರರಿಗೆ ಇನ್ನೊಂದ್ಸರಿ ತರಬೇತಿ ಕೊಡಿ, ಟೈಮಿಂಗ್ಸ್ ಕೊಡಿ, ಅವ್ರ ಹೆಸರು ಕೊಡಿ, ಅವ್ರ ಫೋನ್ ನಂಬರ್ ಕೊಡಿ. ಇದು ಸಮರ್ಪಕವಾಗಿ ಆಯ್ತಾ ಇಲ್ಲ. 2.5 ದಿನದಿಂದ ನಾವು ಕಾಯ್ತಾ ಇದ್ದೀವಿ. ಇನ್ನು ಕೇವಲ ಇನ್ನೊಂದು 11 ದಿನ ಇದೆ. ಅದರಿಂದ ಬಹುಶಃ ಮುಗಿಯಲ್ಲ. ಇದು ಇನ್ನೊಂದು 15 ದಿನ ಎಕ್ಸ್ಟ್ರಾ ಕಾಲಾವಕಾಶ ಕೊಡಬೇಕು ಅಂತ ಸರ್ಕಾರಕ್ಕೆ ಈ ಮುಖಾಂತರ ಒತ್ತಾಯವನ್ನು ಮಾಡ್ಕೊತಾ ಇದ್ದೀವಿ. ಅಣ್ಣ, ಕ್ರಮ ಸಂಖ್ಯೆ ಏನು ಹೇಳಿದ್ರಲ್ಲ? ಕ್ರಮ ಸಂಖ್ಯೆ ಈಗ ನಮ್ಮದು ವಲಯ ಸಮುದಾಯ 0441, ಇನ್ನೊಂದು 0445, ಮಾದಿಗ ಸಮುದಾಯ 61. ಇವನ್ನ ಇಬ್ಬರು ಸ್ಪಷ್ಟವಾಗಿ ನಮೂದಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಉಳಿದಿರುವ ದಿನಗಳಲ್ಲಿ ಸಮರ್ಪಕವಾಗಿ ಗಣತಿ ಕಾರ್ಯ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಜಾತಿ ಗಣತಿ ಗೊಂದಲ ಉಂಟಾಗದೆ ಯಶಸ್ವಿಯಾಗಬೇಕು. ವಿಫಲವಾದರೆ ಈ ಬಗ್ಗೆ ಹೋರಾಟಗಳು ನಡೆಯುವ ಸಾಧ್ಯತೆ ಇದೆ ಎಂದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ.